ನಮಸ್ಕಾರ. ಗುರು ಹಿರಿಯರಿಗೆ, ಇಲ್ಲಿ ಬಂದಿರೋ ನಮ್ಮ ಪತ್ರಿಕಾ ಮಿತ್ರರಿಗೆ ಮೊದಲಿಗೆ ನನ್ನ ಸಿನಿಮಾ ರಂಗದ ಗುರು ಹಿರಿಯರ ಆಶೀರ್ವಾದ ಪಡೆದುಕೊಂಡು ಮಾತಾಡ್ತೀನಿ. ಯಾಕಂದರೆ ಅವರು ಆಶೀರ್ವಾದ ಇದೆ ಅಂತ ಅಂದ್ಕೊಂಡಿದ್ದೀನಿ, ಭಾವಿಸ್ತೀನಿ. ಪ್ರತಿಯೊಬ್ಬರಿಗೂ ಇವತ್ತು ಭೀಮ್ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಭೀಮನಷ್ಟೇ ಆಯುಸ್ಸು, ಧೈರ್ಯ, ಬಲ ಎಲ್ಲ ಬರಲಿ ಅನ್ನೋದು ಒಂದು ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ಚಿತ್ರದ ಹೆಸರು ಶಿವಗಂಗಾ. ಇದು ಒಂದು ಯಾವುದೇ ವ್ಯಕ್ತಿಗೆ, ಯಾವುದೇ ಊರಿಗೆ, ಯಾವುದೇ ಕಥೆಗೆ, ಯಾವುದೇ ಭಾಷೆಗೂ ಸಂಬಂಧಪಟ್ಟಿದ್ದ ಕಥೆ ಅಲ್ಲ. ಇದು ಶಿವಗಂಗಾ ಅನ್ನೋದು ಒಂದು ಪಾತ್ರದ ಹೆಸರು. ಶಿವ ಗಂಗಾ ಒಂದು ಹುಡುಕಾಟದ ಪಾತ್ರ. ನಾವು ಪ್ರತಿ ನಿಮಿಷ, ಪ್ರತಿ ಕ್ಷಣ ಬೆಳಗ್ಗೆ ಎದ್ದೇಳೋದ್ರಿಂದ ಮಲಗುವವರೆಗೂ ಹುಡುಕಾಟದಲ್ಲಿ ಇರ್ತೀವಿ ಜೀವನದಲ್ಲಿ, ಈ ಜಂಜಾಟದಲ್ಲಿ. ಅದೇ ರೀತಿ ಇದರಲ್ಲಿ ಒಂದು ಹುಡುಕಾಟ. ಇದರಲ್ಲಿ ನಾಯಕ ನಾಯಕಿ ಅದಕ್ಕಿಂತ ದೊಡ್ಡ ನಾಯಕ ನಾಯಕಿ ಅಂದ್ರೆ ಆ ಒಂದು ಹಳೆಯ ಬಂಗ್ಲೆ ನೋಡಿದ್ರಲ್ಲ ಟೀಸರ್ ಅಲ್ಲಿ ನೀವು, ಅದೇ ಆ ಬಂಗ್ಲೆನೇ ಹೀರೋ ಈ ಸಿನಿಮಾಗೆ. ಅದೇ ಹುಡುಕಾಟ, ಅದೇ ಕತೆ. ಬಟ್ ಇದು ಯಾವ ತರ ಅಂದ್ರೆ ಲವ್ ಸ್ಟೋರಿನೂ ಇದೆ, ಒಂದು ರೈತರದು ಒಂದು ಸಂಬಂಧಪಟ್ಟಂತ ಒಂದು ಕತೆ ಇದೆ, ಪ್ರತಿಯೊಂದು ಇದೆ. ಬಟ್ ಇದರಲ್ಲಿ ವಿಶೇಷತೆ ಏನಂದ್ರೆ ನನ್ನ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನ ಶೂಟ್ ಮಾಡಿ ತೋರಿಸ್ತಾರೆ ಒಂದು ಕೆಲವು ಇದರಲ್ಲಿ. ಬಟ್ ನಾನು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿಲ್ಲ, ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್. ಶೂಟಿಂಗ್ ಮಾಡಿಲ್ಲ, ಕ್ಲೈಮ್ಯಾಕ್ಸ್ ಎಲ್ಲೂ ಶೂಟ್ ಮಾಡಿಲ್ಲ, ಬಟ್ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್. ಇದೇ ವಿಶೇಷತೆ. ಅದೇ ಸರ್, ಸಿನಿಮಾ ನೋಡ್ಬೇಕು. ಯಾಕಂದ್ರೆ ಕತೆ ನಾನು ಮಾಡ್ಕೊಬೇಕಾದ್ರೆ ಕ್ಲೈಮ್ಯಾಕ್ಸ್ ಹುಡುಕದೆ ಸಿಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ಬಿಗಿನಿಂಗ್, ಓಪನಿಂಗ್ ಶಾಟ್, ಓಪನಿಂಗ್ ಸೀನ್ ಬಂದ್ಬಿಟ್ಟು ನಾನೇ ಫಸ್ಟ್ ಬರೋದು ಇದರಲ್ಲಿ ಡೈರೆಕ್ಷನ್ ಆಗಿ. ನೋಡಿದ್ರಿ ಲಿರಿಕಲ್ ವಿಡಿಯೋದಲ್ಲಿ ಪೇಪರ್ ಅಳಿಸ್ತಾ ಇದೆ. ಈ ಪೇಪರ್ ಅರ್ಧಿ ಬಿಸಾಕದ್ಮೇಲೆ ಎಂಡಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀನಿ ನಾನು, ಓಕೆನಾ? ಅಂದ್ರೆ ನನ್ನ ಒಬ್ಬನೇ ಅಲ್ಲ, ಇಡೀ ಒಂದು ಚಿತ್ರರಂಗದ ಬಗ್ಗೆನೇ ಒಂದು ಹೋಗುತ್ತೆ ಲಾಸ್ಟ್ಗೆ. ಸಿನಿಮಾ ಜರ್ನಿ ಬಗ್ಗೆ ಹೋಗುತ್ತೆ, ಸಿನಿಮಾ ಕಥೆ ಬಗ್ಗೆ ಅಲ್ಲಿ ಬರುತ್ತೆ. ಆಮೇಲೆ ಒಂದು ಗಾಂಧಿನಗರದ ಒಂದು ಥಿಯೇಟರ್ಸ್ಗಳ ಬಗ್ಗೆ ಬರುತ್ತೆ. ಪ್ರತಿಯೊಂದನ್ನು ಒಂದು ಕಂಟೆಂಟ್ ಅಂದ್ರೆ ಈಗಿನ ಜನರೇಷನ್ ಏನಿದೆಯೋ ಅದನ್ನ ರಿಯಲ್ ಶೂಟ್ ಮಾಡಿದೀನಿ. ಅಂದ್ರೆ ಶೂಟ್ ಮಾಡಿದಿಲ್ಲ, ಮೈಂಡ್ ಅಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ. ಅದು ಕ್ಲೈಮ್ಯಾಕ್ಸ್ ಅದೇ ವಿಶೇಷ ಈ ಸಿನಿಮಾದಲ್ಲಿ. ಯಾಕಂದ್ರೆ ನಾನು ಎಲ್ಲೂ ಶೂಟ್ ಮಾಡಿಲ್ಲ. ನಮ್ಮ ಇವರು ಪ್ರೊಡ್ಯೂಸರ್ ಕುಮಾರ್ ಅವರು ಕೂಡ ಹೇಳಿದ್ರು, ಗುರುಮೂರ್ತಿ ಅವರು ಕೂಡ ಕೇಳಿದ್ರು. ಕತೆ ಅವ್ರಿಗೆ 90% ಗೊತ್ತಿಲ್ಲ, ಬಟ್ ಬರೀ 10% ಅಷ್ಟೇ ಅವ್ರ ಪಾತ್ರದ ಬಗ್ಗೆ ಗೊತ್ತಷ್ಟೇ. ಪ್ರತಿಯೊಬ್ಬರಿಗೂ ಯಾರಿಗೂ ಕತೆ ಹೇಳಿಲ್ಲ. ಅವರು ಕಥೆನ ಬರೀ ಅವ್ರ ಪಾತ್ರದ ಬಗ್ಗೆ ಮಾತ್ರ ವಿವರಣೆ ಮಾಡಿದ್ದೀನಿ. ಅವ್ರ ಪಾತ್ರನ ಅಚ್ಚುಕಟ್ಟಾಗಿ ಎಲ್ಲರೂ ಪ್ರತಿಯೊಬ್ಬರು ಮಾಡಿದ್ದಾರೆ. ಅವರು ನಮ್ಮ ಸಂತೋಷ್ ಆಗ್ಬೋದು, ಪುಷ್ಪಾ ಮೇಡಮ್ ಆಗ್ಬೋದು, ಭಾಗ್ಯ ಮೇಡಮ್ ಆಗ್ಬೋದು, ಪ್ರತಿಯೊಬ್ಬರು ಎಲ್ಲ ಅವ್ರ ಪಾತ್ರಗಳು ಮಾಡಿದ್ದಾರೆ. ಬಟ್ ತೆರೆಗೆ ಬಂದ್ಮೇಲೆ ನಮ್ಮ ಏನಿದೆ ಕತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ, ಅದು ಅವ್ರಿಗೂ ಯಾರಿಗೂ ಅರ್ಥ ಆಗಲ್ಲ. ಯಾಕಂದ್ರೆ ನನ್ನ ಮೈಂಡ್ ಅಲ್ಲಿ ಬಿಟ್ಕೊಡ್ಬಾರ್ದು ಅನ್ನೋದು ನನ್ನ ಒಂದು ಆಸೆ. ಯಾಕಂದ್ರೆ ಕೆಲವು ಸಿನಿಮಾಗಳು ಬಿಟ್ಕೊಟ್ಬಿಟ್ಟೆ ನಾನು ಮಾತಾಡಿ ಸ್ವಲ್ಪ ಕತೆ ಇಲಿಕಾಯ್ತು. ಬಟ್ ಈಗ ಕ್ಲೈಮ್ಯಾಕ್ಸ್ ಅಂತೂ ಅದ್ದೂರಿಯಾಗಿದೆ. ಇದೆ ಸರ್ ವಿಶೇಷತೆ ಈ ಸಿನಿಮಾದಲ್ಲಿ. ಸರ್ ನಂದು ಇದು 8ನೇ ಸಿನಿಮಾ ಸರ್. ಇದು ಸ್ಟೋರಿ ಎಲ್ಲ ನಂದ್ರಲ್ಲೇ ನಾನೇ ಮಾಡಿಕೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋದು. ಈಗ ಬಂದ್ಬಿಟ್ಟು ಈ ಸಿನಿಮಾ 25 ಡೇಸ್ ಒಂದೇ ಶೆಡ್ಯೂಲಲ್ಲಿ ಮುಗಿಸ್ಕೊಂಡಿದ್ದೀನಿ. ಸಾಂಗ್ 2 ಇದೆ. ಸಾಂಗ್ ಬಿಟ್ಟಿಲ್ಲ, ಬರೀ ಲಿರಿಕಲ್ ವಿಡಿಯೋ ಮಾತ್ರ ಮಾಡಿದ್ದು. ಆ ಸಾಂಗ್ಗೆ ಸ್ವಲ್ಪ ನನಗೆ ಯಾಕೋ ಇನ್ನೂ ಅದು ಅಡ್ಜಸ್ಟ್ ಆಗಿಲ್ಲ, ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಎಫೆಕ್ಟ್ಸ್ ಮಿಕ್ಸಿಂಗು ಎಲ್ಲ ನಡೀತಾ ಇದೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ ಮಾತ್ರ. ಒಂದು ಸೌಂಡ್ ಮಾಡುತ್ತೆ ಅನ್ನೋ ಸಾಂಗು ನನ್ನ ಆಸೆ ಸರ್. ಇದು ಬಂದ್ಬಿಟ್ಟು ಮಂಡ್ಯ ಸುತ್ತಮುತ್ತ ಮಾಡಿದ್ದೀನಿ. ಕುಂಬಳಗೋಡು ಮೇನ್ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಕತೆಗೆ. ಅದು ಬಿಟ್ರೆ ಇನ್ನು ಬೆಂಗಳೂರು, ದೊಡ್ಡಬಳ್ಳಾಪುರ ಸರ್, ಸಾರಿ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ರೋಡ್ ಮೇಲೆ ಮಾಡಿದ್ದೀನಿ. ಒಂದು ಕತೆಗೆ ಏನಿದೆಯೋ ಅಷ್ಟೇ ಮಾಡಿದ್ದೀನಿ. ಆಮೇಲೆ ಆಕ್ಟಿಂಗು ಅಷ್ಟೇ ಸರ್. ಇಲ್ಲಿ ಕೂತಿದಾರಲ್ಲ, ರಿವಂಶಿ ಅವರಾಗ್ಬೋದು, ಸಂಗೀತ ಅವರಾಗ್ಬೋದು, ಕುಮಾರ್ ಆಗ್ಬೋದು, ಪ್ರತಿಯೊಬ್ರು ಅವ್ರಿಗೆ ಹೊಸಬರ ತರ ನನಗೆ ಅನಿಸ್ಲಿಲ್ಲ. ನನಗೆ ಏನಕ್ಕೆ ಅಂದ್ರೆ ಕತೆ ಆ ಥರ ಇತ್ತು. ಒಂದು ನೋಡ್ತಾ ಇದ್ರಿ ನೀವೇನೇ, ಈಗ ನಿಮಗೆ ಅನ್ಸಿದ್ದೇನೋ ನನಗೆ ಗೊತ್ತಿಲ್ಲ. ರಿಯಾಲಿಟಿ ಅಂದ್ರೆ ಒಂದು ಶಿವ ಅನ್ನೋ ಕ್ಯಾರೆಕ್ಟರ್ ಪ್ಲಸ್ ಶ್ಯಾಮ್ 2 ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ. ಫಸ್ಟ್ ಸಿನಿಮಾದಲ್ಲಿ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸಸ್ಪೆನ್ಸ್ ಏನಂದ್ರೆ ಇದರಲ್ಲಿ ಮೇನ್ ಏನಂದ್ರೆ ಹುಡುಕಾಟ. ಇಷ್ಟೇ ಸರ್ ನಾನು ಹೇಳೋದು, ಹುಡುಕಾಟ. ಬಟ್ ಆ ಹುಡುಕಾಟ ಏನಕ್ಕೆ ಇದೇ ಸಸ್ಪೆನ್ಸ್. ಇದು ಬಿಗಿನಿಂಗ್ 1 ಅಲ್ಲ, ಇದು ಸಾರಿ ಪಾರ್ಟ್ 2 ಇದು ಸಿನಿಮಾ ಬರ್ತಾ ಇರೋದು. ಬಿಗಿನಿಂಗ್ ಆಮೇಲೆ ಬರುತ್ತೆ. ಈ ತರ ಕತೆ ಮಾಡ್ಕೊಂಡಿದೆ. ಬಟ್ ಇನ್ನೂ ಅದನ್ನ ಅಲ್ಲೂ ಪ್ರಮೋಷನ್ಸ್ ಇದು ಮಾಡ್ತಾ ಇಲ್ಲ. ಪೋಸ್ಟರ್ ಡಿಸೈನ್ಸ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ನಡೀತಾ ಇದೆ. ಇನ್ನೊಂದು ಅತಿ ಬೇಗನೆ ರೆಡಿ ಆಗುತ್ತೆ ಸರ್. ಸರ್ ನನಗೆ ಸಿಕ್ಕಿದೆ ಸರ್. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅದು ಕ್ಲೈಮ್ಯಾಕ್ಸ್ ಬರೋವರೆಗೂ ನಾನು ಏನು ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಇನ್ನೂ ನಮ್ಮ ಟೀಮಲ್ಲಿ ಸರ್ ನನಗೂ ಸಿಕ್ಲಿಲ್ಲ ಸರ್. ಆದ್ರೂ ಹುಡುಕ್ತಾ ಇದ್ದೀನಿ ಸರ್. ಸಿಕ್ಲಿಲ್ಲ ಯಾಕಂದ್ರೆ ಸರ್ ನನಗೆ ಏನಕ್ಕೆ ಅಂದ್ರೆ ಸರ್, ನನಗೆ ಅನ್ಸಿದ್ದು ಅಲ್ಲಿಗಟ್ಟ ಹೋಗ್ಲಿಲ್ಲ ಸರ್. ನಾನು ಅಲ್ಲಿಗಟ್ಟ ಇನ್ನೂ ಹೋಗ್ಲಿಲ್ಲ ಸರ್ ನಾನು. ಯಾಕಂದ್ರೆ ಇನ್ನೂ ನಾನು ಚಿಕ್ಕವನು, ಇನ್ನೂ ನಾನು ಕಲಿತಾ ಇದ್ದೀನಿ ಕೆಲಸನ. ಕಲಿತು ಇನ್ನೂ ನಾನು ಬರ್ಬೇಕಂದ್ರೆ ಅಲ್ಲಿಗೆ ಕಾಲಿಡ್ಬೇಕಂದ್ರೆ ಇನ್ನೂ ಸ್ವಲ್ಪ ನಾವು ಏನಾದ್ರು ಒಂದು ಬ್ಯಾಕ್ ಗ್ರೌಂಡ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಸರ್.
ಯಾರ ಬಗ್ಗೆ ಸರ್? ಇಲ್ಲ ಸರ್, ಇಲ್ಲ. ನಾನು ಹೇಳಿದ್ದೆ ಸರ್ ಫಸ್ಟ್ಗೆ ಗುರು ಹಿರಿಯ ರಾಷ್ಟ್ರವಾದ ಅವ್ರನ್ನ ನೆನಪು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂತ. ಅವರು ಸರ್ ಫಸ್ಟ್ ನಾವೇನಿಲ್ಲ ಸರ್, ಆ್ಯಕ್ಚುಲಿ ಒಂದು ಕತೆ ಮಾಡಿದ್ರೆ ಒಂದು ಸಿನಿಮಾ ಮಾಡಿದ್ರೆ ಅಷ್ಟೇ. ಜನ ಸಕ್ಸಸ್ ಅಂತ ಹೇಳಿದ್ರೆ ಮಾತ್ರ ನಾವು ಈ ಜಾಗದಲ್ಲಿ ಕುತ್ಕೊಂಡಿದ್ದಕ್ಕೆ ಒಂದು ಸಾರ್ಥಕ. ಬಟ್ ನನಗೆ ಅನ್ಸಿದ ಪಟ್ಟಿಗೆ ಫಸ್ಟ್ ನೀವು ಇಲ್ಲಿರ್ಬೇಕು, ನಾವು ಅಲ್ಲಿರ್ಬೇಕು ಅನ್ನೋದು ಆಸೆ ಸರ್. ಯಾಕಂದ್ರೆ ಫಸ್ಟ್ ನೀವೇ. ಹಾಂ ಸರ್, ಹೇಳಿ ಸರ್. ಸರ್ ಸ್ಕ್ರೀನ್, ನಾನು ಕತೆಗಿಂತ ಜಾಸ್ತಿ ಸ್ಕ್ರೀನ್ ಪ್ಲೇಯಲ್ಲಿ ಆಟ ಆಡ್ಕೊಂಡಿದ್ದೀನಿ ಸರ್. ಬಿಗಿನಿಂಗ್ ಏನಿದೆಯೋ ಕತೆನ ಎಂಡಿಂಗ್ ಅಲ್ಲಿ ನಾನು ಹೇಳಿದ್ನಲ್ಲ, ಎಂಡಿಂಗ್ ಅಲ್ಲಿ ಅರ್ಥ ಆಗುತ್ತೆ ನೀಟಾಗಿ ಕತೆ ಅರ್ಥ. ಒಂದ್ಸರಿ ನೋಡಿದ್ರೆ ಅರ್ಥ ಆಗೋದು ಡೌಟ್ ಅನ್ಸುತ್ತೆ ಸರ್ ನನಗೆ. ಯಾಕಂದ್ರೆ ಸ್ಕ್ರೀನ್ ಪ್ಲೇ ತುಂಬಾ ವಿಚಿತ್ರವಾಗಿ ಮಾಡ್ಕೊಂಡಿದ್ದೀನಿ. ಅಂದ್ರೆ ವಿಚಿತ್ರ ಅಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದು ಮಕ್ಕಳಿಂದ ತುಂಬಾ ವಯಸ್ಸಾಗಿರೋ ಗಂಟ ಕುತ್ಕೊಂಡು ನೋಡುವಂತ ಸಿನಿಮಾ. ಹೌದು ಸರ್. ಸರ್ ನೀವು ಅನ್ಕೊಳ್ಳೋದು ಏನಂದ್ರೆ ಮೆಸೇಜ್ ಅಂದ್ರೆ ಒಂದು ರೈತರ ಬಗ್ಗೆ, ಅನ್ನದಾತರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನಾವು ಅವ್ರನ್ನ ದೇವರು ಅಂತ ಪೂಜೆ ಮಾಡ್ಬೋದು ಸರ್. ಹೌದು ಸರ್, ಥ್ಯಾಂಕ್ ಯು ಸರ್. ಸರ್ ಸಾಂಗು 2 ಸಾಂಗ್ ಶೂಟ್ ಆಗಿದೆ ಸರ್. ನುಗ್ಗು ಸಾಂಗ್ ಬಂದು ಅದು ಮಾಸ್ ಸಾಂಗು. ಮೆಲೋಡಿ ಸಾಂಗು ಅದು ಕಣ್ಣು ಬಂತಲ್ಲ, ಅದು ಹೀರೋಯಿನದು ಡ್ಯೂಯೆಟ್ ರೊಮ್ಯಾಂಟಿಕ್ ಆಗಿ ಅದು ಬಂದು ತುಂಬಾ ಚೆನ್ನಾಗಿದೆ. ಇನ್ನೂ ನಡೀತಾ ಇದೆ ಸರ್, ಅದು ಶೂಟಿಂಗ್ ಆಗಿದೆ ಬಟ್ ಎಡಿಟಿಂಗ್ ಅಲ್ಲಿ ಇದೆ, ಸ್ವಲ್ಪ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ ಸರ್. ಆಲಿಶಾ ಮೇಡಮ್ ಇದ್ದಾರೆ. ಆಲಿಶಾ ಮೇಡಮು ಸಾಂಗ್ ಮಾಡ್ತಾರೆ, ಬಟ್ ಇದರಲ್ಲಿ ಸಾಂಗ್ ಮಾಡಿಸಿಲ್ಲ, ಸೀನ್ ಮಾಡಿಸಿದ್ದೀನಿ. ಓಕೆನಾ, ಸೀನ್ ಮಾಡಿಸಿ, ಅದೊಂದು ವಿಶೇಷತೆ ಇದರಲ್ಲಿ. ಆಮೇಲೆ ಇನ್ನು ನಾಗರಾಜ್ ಸರ್ ಇದ್ದಾರೆ, ಸಂತ ವಿಲನ್ ಅವರು ಇದ್ದಾರೆ, ನಮ್ಮ ನಾಗರಾಜ್ ಸರ್ ಅವರು. ಮತ್ತೆ ಸಂಗೀತ ಅವರು ಹೊಸಬರು, ಇವರು ಗಂಗಾ ಅಂತ ಬರ್ತಾರಲ್ಲ ಸರ್, ಅವರು ಹೊಸಬರು. ಇವರು ಮಾಡ್ಲಿಂಗ್ ರಿವಾನ್ಶಿ ಅಂತ, ಅವರು ಹೊಸಬರು. ಆಮೇಲೆ ಪುಷ್ಪ ಅಂತಿದ್ದಾರೆ ಸರ್. ಹರ್ಷ ಕಾಗೋಡ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಲಿರಿಕಲ್ ವಿಡಿಯೋ ರಜನೀಶ್ ಅಂತ ನಮ್ಮ ಸ್ನೇಹಿತರು ಮಾಡಿರೋದು. ಇನ್ನು ಸುನೈ ಅಂತ ನನ್ನ ಸ್ನೇಹಿತರು, ಆಪ್ತ ಮಿತ್ರರು ಇಲ್ಲೇ ಇದ್ದಾರೆ. ಇವರು ಕ್ಯಾಮ್ರಾ ಪ್ಲಸ್ ಎಡಿಟಿಂಗು ಎಲ್ಲ ಪ್ರತಿಯೊಂದು ಇದಕ್ಕೆ ಅವರೇ ಒಪ್ಕೊಂಡು ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ. ಎಲ್ಲ ಡಬ್ಬಿಂಗ್ ಎಲ್ಲ ಅವರು ಇನ್ಚಾರ್ಜ್ ತಗೊಂಡಿದ್ದಾರೆ. ಬಟ್ ಎಲ್ಲ ಕುತ್ಕೊಂಡು ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಇದ್ರ ಬಗ್ಗೆ ತುಂಬಾ ಗಮನ ಹರಿಸ್ತಾ ಇದ್ದಾರೆ ಅವರು ಕೆಲಸ. ಸರ್ ಎಲ್ಲ ಮುಗಿದಿದೆ, ಡಬ್ಬಿಂಗ್ ಮುಗೀತು, ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಾ ಇದೆ ಸರ್, ಮಿಕ್ಸಿಂಗ್ ನಡೀತಾ ಇದೆ ಸರ್. ನನಗೆ ಅನಿಸಿದ್ದಕ್ಕೆ ಸೆಪ್ಟೆಂಬರ್ ನನ್ನ ಬರ್ತಡೇ ಆಗೋದಿಲ್ಲ, ಆ್ಯಕ್ಚುಲಿ ನವಂಬರ್ಗಾದ್ರೂ ಆಗುತ್ತೆ ಸರ್. ದೀಪಾವಳಿಗೆ ಆಗುತ್ತೆ. ವಿಶೇಷತೆ ಏನಂದ್ರೆ ಇದರಲ್ಲಿ ಸರ್ ಅಷ್ಟೇ ಹಳ್ಳಿ ಒಂದು ಕುಟುಂಬದ ಬಗ್ಗೆ ತಗೊಂಡಿರೋ ಅಂತ ಕತೆ ಸರ್, ಅಷ್ಟೇ ಸರ್. ಶಿವ ಬಂದು ಅವ್ರ ರೈತರ ಮಗನ ಕ್ಯಾರೆಕ್ಟರ್, ಶ್ಯಾಮ್ ಬಂದ್ಬಿಟ್ಟು ಒಂದು ಮಾಸ್ ಥರ 2 ರೌಂಡ್ ಪ್ಲೇ ಮಾಡಿದ್ದೀನಿ ಫಸ್ಟ್ ಟೈಮಲ್ಲಿ. ತುಂಬ ಚೆನ್ನಾಗಿ ಬಂದಿದೆ, ಮ್ಯೂಸಿಕ್ ಎಲ್ಲೂ ತುಂಬ ಚೆನ್ನಾಗಿದೆ, ಎಲ್ಲ ಕೇಳಿದ್ದೀರಾ. ಮತ್ತು ಟ್ರೈಲರು ಚೆನ್ನಾಗಿ ಬಂದಿದೆ, ನೋಡ್ತಾರೆಲ್ಲ ಒಳ್ಳೆ ಗುಡ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಫಸ್ಟ್ ಫಿಲಮ್ ಒಳ್ಳೇದಾಗಲಿ ಅಂತ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್. ಚೆನ್ನಾಗಿ ಬಂದಿದೆ, ನಮಗೆಲ್ಲ ಡೈರೆಕ್ಟ್ರು ಎಲ್ಲ ಸಪೋರ್ಟ್ ಮಾಡೋದು. ಫಸ್ಟ್ ಫಿಲಮ್ ಅಂತ ಅನಿಸ್ಲಿಲ್ಲ ಆ ಥರ, ಪಾಪ ಎಲ್ಲ ಖುದ್ದು ಹೇಳ್ಕೊಟ್ರು ಎಲ್ಲ ಹೆಂಗೆ ಮಾಡ್ಬೇಕು ಆ್ಯಕ್ಟಿಂಗ್ ಎಲ್ಲ ಅಂತ ಅಂದ್ಬಿಟ್ಟು. ಪಾಪ ಸೆಟ್ಗೆಲ್ಲ ಟೈಮ್ ಇರ್ಬೇಕು ಸರ್ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡು ಟೈಮ್ ಟು ಟೈಮ್ ಮಾಡಿದ್ದೆ ಸರ್. ಒಂದು ಇದುವರೆಗೂ ಏನು ಅಂತಾರಲ್ಲ ತೊಂದರೆಗಳೇನು ಆಗಿಲ್ಲ, ನೀಟಾಗಿ ನಡ್ಕೊಂಡ್ಬಂದು ಸರ್. ಶೂಟಿಂಗ್ ಎಲ್ಲ ಮುಗೀತು, ಹೀಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಾ ಇದೆ ಸರ್. ಮೊದಲು ನಾವು ವ್ಯವಸಾಯ ಮಾಡ್ಕೊಂಡಿದ್ದೀವಿ ಸರ್. ಈಗ ಗೊತ್ತಲ್ಲ ವ್ಯವಸಾಯ ಈಗ ನಡೀತಾ ಇಲ್ಲ, ಏನಿಲ್ಲ, ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಇದು ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊತಾ ಇದ್ದೀರಿ. ಹಂಗಾಗಿ ನಮ್ಮದು ಯಾವುದೋ ಸ್ವಲ್ಪ ಲಿಟಿಗೇಷನ್ ಲ್ಯಾಂಡ್ ಇತ್ತು, ಕ್ಲಿಯರ್ ಆಯಿತು, ಅದ್ರ ಅಮೌಂಟ್ ಇತ್ತು, ತಗೊಂಡ್ಬಂದು ಇಲ್ಲಿ ಹಾಕಿ ಮಾಡ್ತಾ ಇದ್ದೀನಿ ಸರ್. ಏನೋ ಉದ್ಯಮ ಮಾಡೋಣ, ಬಿಸ್ನೆಸ್ ಮಾಡೋಣ ಅಂತ. ಇದೆ ಸರ್, ಇದೆ ಬೆಳೆ ಇಲ್ಲ. ಹಾಂ ಅದಕ್ಕೆ ಬೇಕಲ್ವ ಸರ್, ಮಾಡ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲ, ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ಚಿಕ್ಕಪ್ಪ ಎಲ್ಲ ನಾಟಕ ಮಾಡ್ತಾ ಇದ್ರು ಸರ್. ನಮಗೂ ಕ್ಯೂರಿಯಾಸಿಟಿ ಇತ್ತು, ಮಾಡ್ತಾ ಇದ್ರಲ್ಲ ನಾವು ಮುಂದಕ್ಕೆ ಹೋಗೋಣ ಅಂತ. ಬಟ್ ಈಗ ಇಲ್ಲಿ ಸರ್ ಯಾರು ನೋಡ್ತಾರೆ ಸರ್, ಇದೆಲ್ಲ ನೋಡೋದಲ್ಲ, ಫಿಲಮ್ ಆಲ್ಮೋಸ್ಟ್ ನೋಡೋದು. ನಾಟಕ ಅಷ್ಟು ಇಂಟ್ರೆಸ್ಟ್ ನಮಗೂ ಇರಲಿಲ್ಲ. ಥಿಯೇಟರ್ ಹೋಗೋಣ ಫಿಲಮ್ ಮಾಡೋಣ ಅಂತ ಇತ್ತು, ಬಟ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಮತ್ತೆ ಡೈರೆಕ್ಟ್ರು ಪರಿಚಯ ಇರಲಿಲ್ಲ ನಮ್ಗೆ ಯಾರು ಹತ್ರ. ಸ್ವಲ್ಪ ಇವ್ರು ಪರಿಚಯ ಆದ್ಮೇಲೆ ಕತೆ ಎಲ್ಲ ಹೇಳಿದ್ರು, ಬಟ್ ಕ್ಲೈಮ್ಯಾಕ್ಸ್ ಇರಲಿಲ್ಲ. ಇವತ್ತು ವರ್ಷ ಕ್ಲೈಮ್ಯಾಕ್ಸ್ ಇದುವರೆಗೆ ಹೇಳಿಲ್ಲ ನಮಗೆ. ಸರಿ ಬಿಡಿ ಸರ್, ಆಯಿತು ಮಾಡೋಣ, ಸ್ವಲ್ಪ ಏನೋ ನಮ್ಮ ಬಜೆಟಲ್ಲಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದೆ. ನೀಟಾಗಿ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಅವ್ರು, ಶ್ರೀಮಂತ್ ಅವ್ರಿಗೆ. ನಮ್ಮನ್ನು ಫಸ್ಟ್ ಟೈಮ್ ಥೆರಪಿಯಲ್ಲೇ ತೋರಿಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಬೇಕು ಸರ್. ನಮ್ಮದು ಬೆಂಗಳೂರು ಪೂರ್ವ ತಾಲೂಕು, ಕೇರ್ಪುರಂ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಕುಮಾರ್ ಅವರೇ. ಇನ್ನು ಹೀರೋಯಿನ್ ರಿವಾನ್ಶಿ, ಫಸ್ಟ್ ಮೂವಿ ಅವ್ರದ್ದು ಕೂಡ. ಶಾರ್ಟ್ ಫಿಲ್ಮ್ಸ್ ಕೆಲವೊಂದಷ್ಟು ಮಾಡಿದ್ದಾರೆ, ಮಾಡಲಿಂಗ್ ಇಂಡಸ್ಟ್ರಿ ಅವರು. ನಮಸ್ತೆ ಎಲ್ಲರಿಗೂ. ಇಲ್ಲಿ ಬಂದಿರೋ ಎಲ್ಲ ದೊಡ್ಡವ್ರಿಗೆ, ಹಿರಿಯರಿಗೆ ಎಲ್ಲರಿಗೂ ನನ್ನಿಂದ ನಮಸ್ತೆ.
ನನಗೆ ಈ ಮೂವಿ ಸಿಕ್ಕಿದ್ದು ಫಸ್ಟ್ ನನಗೆ ಶ್ರೀ ಮಂಜು ಸರ್ ಕಾಲ್ ಮಾಡಿದರು ಒಂದು ದಿವಸ, ಮೇಡಮ್ ಹಿಂಗೆ ಬನ್ನಿ ಒಂದು ಮೂವಿ ಇದೆ ಮಾಡಬೇಕು ಮಾತಾಡೋಣ ಅಂತ ಹೇಳ್ಬಿಟ್ಟು. ಸೊ ಆವಾಗಲೇ ನಾನು ಬಂದು ಅವರೆಲ್ಲ ನೋಡಿ, ಇವರು ಸರ್ ಪ್ರೊಡ್ಯೂಸರ್ ಕುಮಾರ್ ಸರ್ ಆಮೇಲೆ ಗುರುಮೂರ್ತಿ ಸರ್ ಎಲ್ಲರೂ ನನ್ನ ನೋಡ್ಬಿಟ್ಟು, ಸೊ ಇವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ, ಚೆನ್ನಾಗಾಗ್ತಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್, ನನಗೊಂದು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಶ್ರೀ ಮಂಜು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ನನಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗಿದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಆ್ಯಂಡ್ ಇದು ಟೀಮ್ ಕೂಡ ತುಂಬ ಒಳ್ಳೇದಿದೆ. ಎಲ್ಲರೂ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಎಲ್ಲರೂ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಟೀಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಕ್ಚುಲಿ ಇದು ಮೊದಲನೇ ಸಿನಿಮಾ ನಂದು. ಹೌದು, ಟ್ರೈನಿಂಗ್ ಅಂತ ಇಲ್ಲ ಸರ್, ಶ್ರೀ ಮಂಜು ಸರ್ ನನಗೆ ಸ್ವಲ್ಪ ಟ್ರೈನಿಂಗ್ ಮಾಡಿದ್ದಾರೆ ಅಷ್ಟೇ. ಹಾಂ ಸರ್. ಸರ್ ಹೀರೋಯಿನ್ ಪಾರ್ವತಿ, ಒಂದು ಹಳ್ಳಿ ಹುಡುಗಿ, ಆ್ಯಂಡ್ ಹೀರೋಗೆ ಅತ್ತೆ ಮಗಳು. ಸಿಂಗಲ್ ಶೀಟ್. ಹೀರೋ ಮಾತ್ರ ಡಬಲ್ ಆಕ್ಟಿಂಗ್, ಹೀರೋಯಿನ್ ಎಸ್. Bashit, Rivanshi, all the very best. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇನ್ನು ಪೊಲೀಸ್ ಪಾತ್ರಧಾರಿಯಾಗಿ ಒಂದು ವಿಭಿನ್ನ ಪಾತ್ರ ನಿಭಾಯಿಸ್ತಿದ್ದಾರೆ. ಸಂಗೀತ, ಆಶ್ಚರ್ಯ ಅಂದ್ರೆ ಗಂಗಾ ಅನ್ನೋದು ಅವರ ಪಾತ್ರ. ಸೊ ಓಟು ಸಂಗೀತ. ಎಲ್ರಿಗೂ ನಮಸ್ಕಾರ. ನನಗೆ ಈ ಪೊಲೀಸ್ ಕ್ಯಾರೆಕ್ಟ್ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಮಂಜು ಸರ್. ನಾನು ಏನು ಮಾತಾಡ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಟೈಮ್ ನಾವು ಇಲ್ಲಿ ಇದ್ರ ಮೇಲೆ ಬಂದಿರೋದು. ನನಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ನಾನು ಮಾಡಿದ್ದೀನಿ ಸರ್. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದು 2ನೇ ಸಿನಿಮಾ ಸರ್. ಇದಕ್ಕೆ ಮುಂಚೆ ಶ್ರೀ ವೆಂಕಟಾಪುರ ಮೂವಿ, ಅದು ಇನ್ನೂ ರಿಲೀಸ್ ಆಗಿಲ್ಲ, ಆಗುತ್ತೆ ಸರ್. ಇದು 2ನೇ ಮೂವಿ. ಹಾಂ ಸರ್. ಹಾಂ ಸರ್. ಮಂಜು ಸರ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋರೆಲ್ಲರಿಗೂ ಧನ್ಯವಾದಗಳು. ಮೇಡಮ್ ಅವರು ಇನ್ನೊಂದು ಸಿನಿಮಾ ನಿರ್ಮಾಣ ಮಾಡ್ತಾ ಇದೀವಿ ಸರ್. ಬೆಟ್ಟದ ಕಲ್ಲು, ನಂದು ನನ್ನ ಮಗಂದಿಬ್ಬರಿದೆ. ಪ್ರೊಡ್ಯೂಸರ್ ನಾನೇ ಸರ್. ಆ್ಯಕ್ಟಿಂಗ್ ಮಾಡಬೇಕು, ಮುಹೂರ್ತ ಆಗಿದೆ. ನೆಕ್ಸ್ಟ್ ಮಂತಲ್ಲಿ ಶೂಟಿಂಗ್ ನಡೀತದೆ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಸಂಗೀತ. ಇನ್ನು ನಾಗರಾಜ್ ಅವರಿದ್ದಾರೆ, ಅವರ ಪಾತ್ರದ ಬಗ್ಗೆ ತಿಳಿಸ್ಕೊಡಿ. ನನ್ನ ಆತ್ಮೀಯ ಮಿತ್ರ, ನನ್ನ ಬೆಳೆಸ್ತಾ ಇರತಕ್ಕಂಥ ಮಾಧ್ಯಮದವರಿಗೆ ನನ್ನ ಹೃದಯಪೂರ್ವದ ವಂದನೆಗಳು. ಮತ್ತು ಇಲ್ಲಿ ಸೇರಿರೋ ಎಲ್ರಿಗೂ ನನ್ನ ವಂದನೆಗಳು. ಈ ಚಿತ್ರದಲ್ಲಿ ಒಂದು ಸಣ್ಣ ಬಿಲ್ಲನ್ನು ಮಾಡ್ತಿದ್ವಿ. ಸೊ ಅದರಲ್ಲಿ ಮಂಜು ಸರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಹೀರೋ ಸರ್ಗೂ ಥ್ಯಾಂಕ್ಸ್, ಹೀರೋಯಿನ್ಗೂ ಥ್ಯಾಂಕ್ಸ್. ಮತ್ತು ಇದರಲ್ಲಿ ಯಾರು ನಟನೆ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಅವ್ರಿಗೆ ಹಾರೈಸ್ತೀನಿ. ಥ್ಯಾಂಕ್ ಯು. ಓಕೆ, ನಟರಾಜ್ ಸರ್, ವಿಭಿನ್ನ ಗೆಟಪ್ ಇದೆ ಸಿನಿಮಾನಲ್ಲಿ, ಪಾತ್ರದ ಬಗ್ಗೆ ತಿಳಿಸಿ. ಎಲ್ಲರಿಗೂ ನಮಸ್ಕಾರ, ಸ್ನೇಹಿತರಿಗೆಲ್ಲರಿಗೂ, ಹಾಗೆ ಮಾಧ್ಯಮಿತರೆಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಿದ್ದ ಎಲ್ಲ ಸ್ನೇಹಿತರು ಕಲಾವಿದರಿಗೆಲ್ಲರಿಗೂ ದೊಡ್ಡ ನಮಸ್ಕಾರ. ಮಂಜು ಸಾರು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದರು. ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಸರಿ, ಅವ್ರ ಜೊತೆ ಇದು ಫಸ್ಟ್ ಟೈಮ್ ನಾನು ಶೇರ್ ಮಾಡ್ಕೊಳ್ತಾ ಇರೋದು. ತುಂಬ ವಿಭಿನ್ನ ರೀತಿಯಲ್ಲಿ ಅಭಿನಯ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಒಂದು ರಿಯಲ್ ಎಸ್ಟೇಟ್ ಪಾತ್ರ. ಆದರೆ ನಾನು 70-80 ಪಿಕ್ಚರ್ಲಿ ಬರೀ ಖಳನಾಯಕನಾಗಿ ಅಭಿನಯ ಮಾಡಿದ್ದೆ. ಈ ಚಿತ್ರದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬ ಅನುಭವ ಆಯಿತು. ಮತ್ತು ನಮ್ಮ ಗುರುಮೂರ್ತಿ ಆಗಿರ್ಬೋದು, ಮತ್ತು ಕುಮಾರ್ ಅವರಾಗಿರ್ಬೋದು, ನಿರ್ಮಾಪಕರು ತುಂಬ ಟೈಮ್ ಸಹಾಯ ಮಾಡಿದ್ರು. ಆಮೇಲೆ ಪ್ರೊಡ್ಯೂಸರ್ ಅಂತ ಅವ್ರ ಭಾವನೆನೇ ಇಲ್ಲ ಶೂಟಿಂಗ್ ಮಾಡಬೇಕಾದ್ರೆ. ಎಷ್ಟು ಫ್ರೀಯಾಗಿ ಎಲ್ಲರಿಗೂ ಅನುಕೂಲ ಮಾಡ್ಕೊಳ್ತಾರೆ. ಊಟ ಆಗಲಿ, ತಿಂಡಿ ಆಗಲಿ, ಪ್ರತಿಯೊಂದು ಟೈಮ್ ತಂದ್ಕೊಡೋರು. ಮಂಜು ಸರ್ ಅಂತೂ ಲೀಲಾಚಾರವಾಗಿ ಅಭಿನಯ ಮಾಡಿಸ್ಬಿಟ್ರು. ಅಂದರೆ ಏನು ಡೈಲಾಗ್ ಅಲ್ಲಿ ಅವರು ಬೇರೆ ಪಿಕ್ಚರ್ ಥರ ಸ್ಟ್ರಿಕ್ಟೇ ಇಲ್ಲ. ಅವರು ಭಾಳ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ರು. ಆಮೇಲೆ ಎಲ್ಲ ಹಳ್ಳಿನ ಸೊಗಡಲ್ಲಿ ಚಿತ್ರೀಕರಣ ಮಾಡಿದ್ರು. ಒಟ್ಟಲ್ಲಿ ಒಂದು ದೊಡ್ಡ ಅವಿಭಾಜ್ಯ ಕುಟುಂಬ ಅಂತ ಹೇಳ್ಬೋದು. ಈ ಸಿನಿಮಾದೆಲ್ಲ ಸೇರಿ ಅಭಿನಯ ಮಾಡಿದ್ದೀವಿ. ನಿಮ್ಗಳೆಲ್ಲ ಆಶೀರ್ವಾದ ಬೇಕು, ಪ್ರೀತಿ ಇರಲಿ. ಕನ್ನಡ ಉಳಿಸಿ, ಕಲಾವಿದರ ಬೆಳೆಸಿ, ನಮ್ಮಂಥ ಬಡ ಕಲಾವಿದರ ಹರಿಸಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸರ್, ಥ್ಯಾಂಕ್ ಯು ಸರ್. ಇನ್ನು ಕಾವ್ಯ, ಪುಟಾಣಿ ಕಾವ್ಯ, ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳಿ ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ.
ಎಲ್ಲರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಅವಳಿಗೆ ಕನ್ಫ್ಯೂಷನ್ ಅಲ್ಲಿದ್ದಾಳೆ, ನಾನು ಇದೀನ ಈ ಸಿನಿಮಾನಲ್ಲಿ ಇಲ್ವಾ, ಮೋಸ್ಟ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ಬೋದು ನಮಗೆ. ಎನಿವೇಸ್, ಗಂಗರಾಜು ಸರ್. ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದವರು, ನನ್ನ ಚಿತ್ರಕಲಾ ತಂಡದವರು ಹಾಗೂ ಹಿರಿಯರು, ಇವರಿಗೆಲ್ಲ ನಮಸ್ಕರಿಸುತ್ತಾ, ಈ ಸಿನಿಮಾದಲ್ಲಿ ನನಗೂ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಿದ್ದಾರೆ ಮಂಜು ಸರ್ ಅವರು, ಗುರುಮೂರ್ತಿ ಸರ್ ಅವರು. ಆದ್ದರಿಂದ ನಾನು ಈ ಸಿನಿಮಾದಲ್ಲಿ ಪಾತ್ರವನ್ನು ನಿಭಾಯಿಸಿದ್ದೇನೆ. ಈಗಲೂ ನಾನು ಕಂಪೀಸ್ ಏನು ಅಂತಂದರೆ, ನಾನು ನಿಮ್ಮೆಲ್ಲರಂತೆ ಸಿನಿಮಾ ನೋಡಿದ ಮೇಲೆ ಇದು ಏನು ಅಂತ ಹೇಳಿ ನಮಗೂ ಗೊತ್ತಾಗೋದು. ಪಾತ್ರ ಮಾಡಿದ್ದೀವಿ. ಅದರಿಂದ ಸಿನಿಮಾ ಚೆನ್ನಾಗಿದೆ, ನೋಡಬೇಕು, ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ಜೈ ಕರ್ನಾಟಕ. ಮಂತ್ರವಾದಿನ ಅಥವಾ ಕಣಿ ಹೇಳೋರ ನೀವು, ಅಥವಾ ಏನು ಗೊತ್ತಾಗ್ಲಿಲ್ಲ? ಹೆಸರೇ ಇಲ್ಲದವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯಮ್ಮ ಅಂತ. ನನಗೆ ನಮ್ಮ ಮಂಜು ಸರ್ ಈ ಏನದು ಶಿವಗಂಗಾ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರದಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಜೀವ ತುಂಬಿದ್ದೀನಿ. ಅದರಲ್ಲಿ ನಮ್ಮ ಮಂಜು ಸರ್ ಒಂದೊಂದು ಡೈಲಾಗು ಚೆನ್ನಾಗಿ ಆಕ್ಟಿಂಗ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಅದರ ಥರನೇ ನಾವು ಮಾಡಿದ್ದೀವಿ, ಜೀವ ತುಂಬಿದ್ದೀವಿ. ಮತ್ತು ಒಳ್ಳೆ ಟೀಮು, ನಮ್ಮ ಗುರುಮೂರ್ತಿ ಸರು, ನಮ್ಮ ಮಂಜುನಾಥ್ ಸರು ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನು ನಮ್ಮ ಶ್ರೀಧರ್ ರಾಮ್ ಅವರು ಸಿನಿಮಾ, ಓಕೆ, ಲಾಸ್ಟ್ ಮಾತಾಡ್ತೀರಾ? ಎಲ್ಲ ಗುರುಮೂರ್ತಿ ಅವ್ರ ಬಗ್ಗೆ ಇದ್ದಕ್ಕಿದ್ದಂಗೆ ಎಲ್ರಿಗೂ ನೆನಪಾಗಿ ಎಲ್ಲರೂ ಥ್ಯಾಂಕ್ಸ್ ಹೇಳಿದ್ರು. ಯಾವ ಕಾರಣಕ್ಕೆ? ಮ್ಯಾನೇಜರ್ ಆಗಿ, ಜೊತೆಗೆ ಕೋ ಪ್ರೊಡ್ಯೂಸರ್ ಆಗಿ ಕೂಡ. ಮ್ಯಾನೇಜರ್, ಓಕೆ. ಅವ್ರದ್ದು ನೆಕ್ಸ್ಟ್ ಸಿನಿಮಾ ಬರ್ತಾ ಇದೆ. ಇವರೆಲ್ಲ ಇದ್ದಾರೆ ಆ ಸಿನಿಮಾನಲ್ಲಿ? ಇಲ್ಲ ಅಲ್ಲ? ಓಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮ್ಯಾನೇಜಿಂಗ್ ಎವ್ರಿಥಿಂಗ್ ವೆಲ್. ಸೊ ಓವರ್ ಟು ಯು. ನಮಸ್ಕಾರ. ಮೊದಲನೇ ಹೇಳಬೇಕಾದ್ರೆ ಇಲ್ಲಿ ಎಲ್ಲ ಬಂದಿರೋರು ಪತ್ರಿಕಾ ಮಿತ್ರರಿಗೆ ಥ್ಯಾಂಕ್ಸ್, ಒಳ್ಳೆಯದಾಗಲಿ. ಮತ್ತು ನಮ್ಮ ಸ್ಟೇಜ್ ಮೇಲೆ ಕೂತಿರೋರಿಗೆ ಎಲ್ಲರಿಗೂ ಅಭಿನಂದನೆ ಹೇಳ್ತಾ ಕಾರ್ಮಿಕರ ಮುಂದುವರಿಸೋಣ. ಮತ್ತು ಶಿವಗಂಗಾ ಮೂವಿಯಲ್ಲಿ ನನಗೆ ಒಂದು ಮ್ಯಾನೇಜರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಶ್ರೀ ಮಂಜು ಅಂತ, ಮಂಜು ಅವರು. ನಂದು ಮೂರನೇ ಮೂವಿ, ಎರಡು ಮೂವಿಲಿ ನಾನು ನಿರ್ಮಾಪಕರಾಗಿ ವರ್ಕ್ ಮಾಡಿದ್ವಿ. ಇದರಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡಿದ್ದೀನಿ. ಕುಮಾರು ಮತ್ತು ಸಂಗೀತ ಅವರು ಮತ್ತು ನಮ್ಮ ಎಲ್ಲ ಟೀಮ್ ಎಲ್ಲ ಹೊಸಬರಾಗಿ ಕಷ್ಟಪಟ್ಟು ಮಾಡಿದ್ದೀವಿ. ಈ ಶಿವಗಂಗಾಗೆ ಪ್ರತಿಯೊಂದು ದಿನವೂ ನಾವು ದೇವರ ಆಶೀರ್ವಾದ ನನ್ನ ಕಣ್ಣಿಗೆ ಕಾಣಿಸಿರೋದು. ಇವತ್ತೂ ಅದೇ ದೇವರ ಆಶೀರ್ವಾದ ಇದೆ. ಏನಕ್ಕೆ ಅಂದರೆ ಇವತ್ತು ಭೀಮನ ಅಮಾವಾಸ್ಯೆ. ಇವತ್ತಿನ ದಿನ ನಮ್ಮ ಆಡಿಯೋ ಲಾಂಚ್ ಆಗಬೇಕಂದ್ರೆ ಅದು ದೇವರ ಆಶೀರ್ವಾದನೇ. ಆದ್ದರಿಂದ ಪ್ರತಿದಿನ ನಾವು ಶೂಟ್ ಮಾಡುವಾಗಲಾಗಲಿ ಆ ದೇವರ ಶಿವ ನಮ್ಮ ಕಣ್ಮುಂದೆ ಕಾಣಿಸ್ಕೊಳ್ಳೋಣ. ಹೆಂಗೆ ಕಾಣಿಸ್ಕೊಂತ ಇದೆ ಅಂದರೆ, ನನ್ನ ಅನಿಸಿಕೆ ಪ್ರಕಾರ ಒಂದು 3 ಸಲ ನಾವು ನಾಗರಾವ್ ಕಾಣಿಸ್ಕೊಂಡಿದೆ. ಯಾರಿಗೂ ಏನೂ ತೊಂದರೆ ಇಲ್ಲದೆ 25 ದಿನ ಹೆಂಗೆ ಶೂಟ್ ಮಾಡೋದು ಅಂತ ನಮಗೆ ಗೊತ್ತಿಲ್ಲ. ಒಂದು ಒಳ್ಳೆತನವಾಗಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇದುವರೆಗೂ ಚೆನ್ನಾಗಿ ಬಂದಿದೆ. ಈ ಮೂವಿ ಶಿವಗಂಗಾನ ಪತ್ರಿಕೆದಾರರು ನೀವೇ ಸ್ವಲ್ಪ ರೈಸ್ ಮಾಡಿ ಮುಂದೆ ತರಿಸ್ಬೇಕು. ದಯವಿಟ್ಟು ಹೊಸಬರನ್ನ ಉಳಿಸಿ. ಎಲ್ಲರೂ ಹಲಬರು ಅಂತಾರೆ, ಇವತ್ತು ಹೊಸಬರೇ ನಾನು ಹಲಬರು, ಆಯಿತಾ? ದಯವಿಟ್ಟು ಅವ್ರನ್ನ ಉಳಿಸಿ. ಯಾಕಂದರೆ ಅನ್ನದಾತರು ಇವತ್ತು ಸಕ್ಸಸ್ ಆದರೆ ನಾಳೆ ಅವರು 2ನೇ ಮೂವಿ ಮಾಡೋಕ್ಕೆ ಕಾಲೇಜ್ ಇರ್ತಾರೆ. ದಯವಿಟ್ಟು ನಿಮ್ಮ ಸಪೋರ್ಟೇ ಬೇಕಾಗಿರೋದು. ಆರೈಸಿ, ಚೆನ್ನಾಗಿರಿ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ. ನಿಮ್ಮ ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಧರಮ್ ಅಂತ. ಬಂದಿರೋ ಪತ್ರ ಮಿತ್ರರಿಗೆ ಮತ್ತು ಎಲ್ಲರಿಗೂ ಧನ್ಯವಾದ ಹೇಳ್ತಕ್ಕಂಥ. ನನ್ನ ಫ್ರೆಂಡ್, ನಾನು ಆ್ಯಕ್ಚುಲಿ ಸುಮಾರು ಸಿನಿಮಾ ಮಾಡಿದ್ದಾನೆ. ನಾನು ಇದಕ್ಕೆ ಮೊದಲು ಧೀರಮ್ ಅಂತ ಒಂದು ಸಿನಿಮಾ ಮಾಡಿದ್ದಾನೆ, ಡೈರೆಕ್ಟ್ ಮಾಡಿದ್ದಾನೆ. ನಮ್ಮ ಮನೆ ಪಕ್ಕದಲ್ಲಿ ಇದ್ದೀವಿ ನಾವು, ಅಕ್ಕಪಕ್ಕ ಮನೆಯವರು. ನಮ್ಮ ತಂದೆನೋ ಪೊಲೀಸು, ಅವ್ರ ತಂದೆನೋ ಪೊಲೀಸ್ ಆಗಿದ್ರು. ಆ್ಯಕ್ಚುಲಿ ಇವ್ನು ಹಿನ್ನೆಲೆ ಹೇಳ್ಬೇಕು ಸ್ವಲ್ಪ. ನಾನು ಅವ್ನಿಗೆ ಪೊಲೀಸ್ ಕೆಲಸ ಸಿಕ್ಕಿತ್ತು.
ಪೊಲೀಸ್ ಕೆಲಸನ ಬಿಟ್ಟು ನಾನು ಸಿನಿಮಾ ಮಾಡಲೇಬೇಕು ಅಂತ ಬಂದು ಸುಮಾರು ಒಂದು 10ರಿಂದ 15 ವರ್ಷದವರೆಗೂ ಯಾವುದೋ ಸಿನಿಮಾ ಎಲ್ಲೋ ಹೋಗೋನು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ನನ್ನನ್ನು ಸುಮಾರು ಆ್ಯಕ್ಟ್ ಮಾಡ್ಕೋ ಕರೆದಿದ್ದಾನೆ, ನಾನು ಬರಲ್ಲ, ನಿನ್ಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಬರಲ್ಲ ಅಂತ ಸುಮಾರು ಸಲ ಹೇಳಿದ್ದೀನಿ. ಆದರೂ ನನಗೆ ಸರ್ಪ್ರೈಸ್ ಕೊಟ್ಬಿಟ್ಟ ಒಂದ್ಸಲ. ಒಂದು ಸಿನಿಮಾ ಧೀರಮ್ ಅಂತ ಸಿನಿಮಾ ಮಾಡಿ ರಿಲೀಸು ಮಾಡಿಬಿಟ್ಟ. ಶಾಕ್ ಆಗೋಗ್ಬಿಟ್ಟೆ ನಾನು. ನಾವು ಥಿಯೇಟ್ರ್ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ತುಂಬ ಶಿಸ್ತುಬದ್ಧವಾಗಿ ಬರ್ತಾ ಇದೀವಿ, ಆದರೂ ಹೆಂಗೆ ಈ ಮನುಷ್ಯ ಹಿಂಗೆ ಮಾಡ್ತಾನೆ ಅಂತ ನನಗೂ ಆಲ್ರೆಡಿ ಇನ್ನೂ 3 ಸಿನಿಮಾ ರಿಲೀಸ್ ರೆಡಿ ಇದೆ. ಅವ್ನು ಮಾಡಿರೋದು 3 ಸಿನಿಮಾ. ನನಗೆ ಶಾಕ್ ಆಗ್ತದೆ, ಹೆಂಗ್ ಮಾಡ್ತಾನೆ ಅವ್ನು, ಈ ಥರ ಟೀಮ್ ಹೆಂಗ್ ಸಿಗ್ತಾ ಇದೆ, ಯಾವ ಥರ ಮಾಡ್ತಾ ಇದ್ದಾನೆ. ಅಂದರೆ ಇವಾಗ ನಾನೊಂದು ಚಿಕ್ಕದಾಗಿ ಹೇಳ್ಬೇಕಂದ್ರೆ 5 ಸ್ಟಾರಲ್ಲಿ ಹೋಗ್ಬಿಟ್ಟು ಇಡ್ಲಿ ತಿಂತೀವಿ, ಚೆನ್ನಾಗೇ ಇರುತ್ತೆ, ದುಡ್ಡು ಜಾಸ್ತಿ ಕೊಡ್ತೀವಿ. ಅದೇ ಇಡ್ಲಿ ಲೋಕಲಲ್ಲೂ ಸಿಗುತ್ತೆ, ಟೇಸ್ಟ್ ಚೆನ್ನಾಗಿದೆ ಹುಡ್ಕೊಂಡು ಹೋಗಿ ತಿಂತೀವಿ. ಆ ಥರ ಇವನು ಮಾಡಿರೋ ಸಿನಿಮಾ ಏನೋ ರೋಡ್ ಸೈಡೇ ಇರ್ಬೋದು, ಅದೇ ಟೇಸ್ಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಜನನೂ ಅಷ್ಟೇ ಆ ಟೇಸ್ಟ್ನ ಹುಡ್ಕೊಂಡೋಗಿ ಇವನು ಮಾಡಿರೋ ಸಿನಿಮಾನ ನೋಡಿ ಇವನಿಗೆ ಅರಿಸಿ ಇನ್ನೂ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಳ್ತೀನಿ. ಆದರೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ, ಅದನ್ನ ನೀವು ಹೊಟ್ಟೆಗೆ ಹಾಕೊಳ್ಳಿ ದಯಮಾಡಿ. ನನ್ನ ಫ್ರೆಂಡು ಚೆನ್ನಾಗಿ ಆಗ್ತಾ ಇದ್ದಾನೆ, ಅಂದರೆ ತುಂಬ ಕಷ್ಟಪಡ್ತಾನೆ, ಫ್ಯಾಮಿಲಿ ಇದೆ, ಅವನಿಗೆ ಮಗು ಇದೆ, ಒಂದು ಕಾಲೇಜ್ಗೆ ಹೋಗ್ತದೆ, ಹೆಣ್ಮಗು ಇದೆ, ಇಷ್ಟೆಲ್ಲ ಇದ್ದು ಸಹ ಸಿನಿಮಾನೇ ಇದು ಅಂತ ಸಿನಿಮಾ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ನನಗೂ ತುಂಬ ಶಾಕ್ ಆಗ್ತದೆ. ನಾನು ಎಷ್ಟೋ ಸಲ ಕರ್ತಿದ್ದಾನೆ, ಯಾವತ್ತೂ ಬಂದಿಲ್ಲ ಅಂದರೆ ಈ ಥರ ಫಂಕ್ಷನ್ಗಳೆಲ್ಲ. ಆದರೆ ಇವತ್ತು ಬಂದಿರೋ ಕಾರಣ ಅವನ ಬಗ್ಗೆ ಮಾತಾಡಿ ಅವನ ಬಗ್ಗೆ ಹೇಳಬೇಕು ಅಂತ. ಏನೇ ಮಾಡೋ ಹುಷಾರಾಗಿ ಮಾಡೋ, ಜನಗಳು ಮೆಚ್ಕೊಳ್ಳೋ ಥರ ಮಾಡೋ, ನಿನ್ಗೆ ಆಶೀರ್ವಾದ ಇದ್ದೇ ಇರುತ್ತೆ. ಯೋಚನೆ ಮಾಡೋ ಅಷ್ಟೇ. ಸಿಕ್ತು ಅಂತ ಏನೇನೋ ಮಾಡಿದ್ರು ಕಷ್ಟ, ಮಾಡಲಿರೋದ್ರೂ ಕಷ್ಟ. ದಯಮಾಡಿ ಚೆನ್ನಾಗಿ ಮಾಡಪ್ಪ, ಅಷ್ಟೇ ನಾನು ಹೇಳ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.